ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕನ್ನಡದ ಖ್ಯಾತ ನಿರೂಪಕಿಯಾಗಿರುವ ಅನುಶ್ರೀಯವರು ಮದುವೆಯಾದ ಬೆನ್ನಲ್ಲೇ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ರೀತಿಯ ಚರ್ಚೆ ನಡೆಯುತ್ತಿರುವುದನ್ನು ನೀವೆಲ್ಲರೂ ಕಾಣಬಹುದಾಗಿದೆ. ಸ್ನೇಹಿತರೆ, ಕನ್ನಡದ ಖ್ಯಾತ ನಿರೂಪಕಿಯಾಗಿರುವ ಅನುಶ್ರೀಯವರು ತಮ್ಮ ಬಹುಕಾಲದ ಗೆಳೆಯ ರೋಷನ್ ಅನ್ನುವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸ್ನೇಹಿತರೆ, ಈ ನಡುವೆ ಸಾಮಾಜಿಕ ಜಾಲತಾಣದಲ್ಲಿ ಅನುಶ್ರೀಯವರ ಒಟ್ಟು ಆಸ್ತಿ ಎಷ್ಟು ಮತ್ತು ಅನುಶ್ರೀಯವರು ತಿಂಗಳಿಗೆ ಎಷ್ಟು ಸಂಭಾವನೆ ಪಡೆದುಕೊಳ್ಳುತ್ತಾರೆ ಅನ್ನೋದರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿದೆ. ಅಷ್ಟೇ ಮಾತ್ರವಲ್ಲದೆ ಅನುಶ್ರೀಯವರು ಮದುವೆಯಾಗಿರುವ ರೋಷನ್ ಅವರ ಒಟ್ಟು ಆಸ್ತಿ ಎಷ್ಟು ಅನ್ನೋದರ ಬಗ್ಗೆ ಕೂಡ ಚರ್ಚೆ ನಡೆಯುತ್ತಿರುವುದನ್ನು ನೀವೆಲ್ಲರೂ ಕಾಣಬಹುದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಅನುಶ್ರೀಯವರ ಒಟ್ಟು ಆಸ್ತಿ ಎಷ್ಟು ಮತ್ತು ಅವರ ತಿಂಗಳ ಸಂಭಾವನೆ ಎಷ್ಟು ಅನ್ನೋದರ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಅದಕ್ಕೂ ಮುನ್ನ ಅನುಶ್ರೀ ಮತ್ತು ರೋಷನ್ ಅವರ ಜೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಅನುಶ್ರೀ ಅವರು ಕಳೆದ 13 ವರ್ಷಗಳಿಂದ ಕನ್ನಡ ಕಿರುತೆರೆ ಮತ್ತು ಕನ್ನಡ ಬೆಳ್ಳಿತೆರೆಯಲ್ಲಿ ನಿರೂಪಕಿಯಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಅನುಶ್ರೀ ಅವರು ಆರಂಭದ ದಿನಗಳಲ್ಲಿ ನಿರೂಪಣೆ ಮಾಡಲು ಸುಮಾರು 250 ರೂಪಾಯಿ ಸಂಭಾವನೆಯನ್ನು ಪಡೆದುಕೊಳ್ಳುತ್ತಿದ್ದರು. ಆದರೆ ಈಗ ಅನುಶ್ರೀ ಅವರು ನಿರೂಪಣೆ ಮಾಡಲು ಸುಮಾರು 3 ಲಕ್ಷ ರೂಪಾಯಿ ಸಂಭಾವನೆಯನ್ನು ಪಡೆದುಕೊಳ್ಳುತ್ತಾರಂತೆ. ಕನ್ನಡ ಕಿರುತೆರೆಯ ಸರಿಗಮಪ ರಿಯಾಲಿಟಿ ಶೋ ಆಗಿರಬಹುದು, ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಆಗಿರಬಹುದು, ಅಥವಾ ಇತರೆ ಯಾವುದೇ ರಿಯಾಲಿಟಿ ಶೋ ಆಗಿರಬಹುದು, ಅದಕ್ಕೆ ನಿರೂಪಣೆ ಮಾಡಲು ಅನುಶ್ರೀ ಅವರೇ ಆಯ್ಕೆಯಾಗುತ್ತಾರೆ. ಬರೀ ಕೈಯಲ್ಲಿ ಮಂಗಳೂರಿನಿಂದ ಬಂದ ಅನುಶ್ರೀ ಅವರು ಈಗ ತಮ್ಮ ನಿರೂಪಣೆಯ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದು, ಇಲ್ಲಿಯ ತನಕ ಸುಮಾರು 15 ಕೋಟಿ ರೂಪಾಯಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ. ಅನುಶ್ರೀ ಅವರ ಒಟ್ಟು ಆಸ್ತಿ ಮತ್ತು ಅವರ ಸಂಭಾವನೆಯ ಬಗ್ಗೆ ಎಲ್ಲೂ ಕೂಡ ಅಧಿಕೃತ ಘೋಷಣೆಯಾಗಿಲ್ಲ. ಇದೊಂದು ಅಂದಾಜು ಲೆಕ್ಕಾಚಾರವಾಗಿದ್ದು, ಇದಕ್ಕಿಂತ ಹೆಚ್ಚಾಗಿರಬಹುದು ಅಥವಾ ಇದಕ್ಕಿಂತ ಕಡಿಮೆಯಾಗಿರಬಹುದು. ಅನುಶ್ರೀ ಅವರು ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಮೊದಲ ಬಾರಿ ನಿರೂಪಣೆ ಮಾಡಿದಾಗ ಅವರು ಕೇವಲ 250 ರೂಪಾಯಿ ಸಂಭಾವನೆಯನ್ನು ಪಡೆದುಕೊಂಡಿದ್ದರು. ಆದರೆ ಈಗ ನಿರೂಪಣೆ ಮಾಡಲು ಸುಮಾರು 3 ಲಕ್ಷ ರೂಪಾಯಿ ಸಂಭಾವನೆಯನ್ನು ಅನುಶ್ರೀ ಅವರು ಪಡೆದುಕೊಳ್ಳುತ್ತಾರಂತೆ. ಅದೇ ರೀತಿಯಲ್ಲಿ ಅನುಶ್ರೀ ಅವರ ಗಂಡ ರೋಷನ್ ಅವರು IT ಕಂಪನಿಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ. ಇಬ್ಬರು ಕಳೆದ 2 ವರ್ಷಗಳಿಂದ ಪ್ರೀತಿ ಮಾಡುತ್ತಿದ್ದು, ಈಗ ಮನೆಯವರ ಒಪ್ಪಿಗೆಯನ್ನು ಪಡೆದುಕೊಂಡು ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆಯನ್ನು ಮಾಡಿಕೊಂಡಿದ್ದಾರೆ. ಕೆಲವು ಮಾಧ್ಯಮಗಳಲ್ಲಿ ಅನುಶ್ರೀ ಅವರ ಗಂಡ ರೋಷನ್ ಅವರು ಸುಮಾರು 300 ಕೋಟಿ ರೂಪಾಯಿ ಆಸ್ತಿ ಹೊಂದಿದ್ದಾರೆ ಅಂತ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಆದರೆ ನನ್ನ ಗಂಡ ಅಷ್ಟೊಂದು ಆಸ್ತಿಯನ್ನು ಹೊಂದಿಲ್ಲ ಮತ್ತು ಮುಂದೆ ಅವರು ಆಸ್ತಿಯನ್ನು ಮಾಡಬಹುದು ಅಂತ ಅನುಶ್ರೀ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸ್ನೇಹಿತರೆ, ಅನುಶ್ರೀ ಅವರ ನಿರೂಪಣೆ ಹೇಗಿದೆ ಮತ್ತು ಅನುಶ್ರೀ ಮತ್ತು ರೋಷನ್ ಅವರ ಜೋಡಿ ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ.